ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಛೇ, ಏನು ಮಗಳು ಏನೋ, ಯಾವಾಗ ಫೋನ್ ಮಾಡಿದ್ರು ಫೋನೇ ತೆಗಿಯಲ್ಲ ಅಂತಾಳೆ. ಇಲ್ಲಿ ನಾನೆಲ್ಲಿ ಸಿಕ್ಕಾಕತ್ತೀನೋ ಅನ್ನೋ ಒದ್ದಾಟ ನನಗೆ. ಇರಲಿ, ಇನ್ನೊಂದ್ಸರಿ ಕಾಲ್ ಮಾಡಿ ನೋಡೋಣ. ಈ ಮಾರ್ಕೆಟ್ ಅವ್ರಿಗೆ ಒತ್ತು ಗೊತ್ತು ಏನೂ ಇಲ್ಲ. ಯಾವಾಗ ನೋಡಿದ್ರು ಕಾಲ್ ಮಾಡಿ ಟಾರ್ಚರ್ ಕೊಡ್ತಾ ಇರ್ತಾರೆ. ಛೇ, ಮತ್ತೆ ಕಾಲ್ ಕಟ್ ಮಾಡ್ತಾ ಇದ್ದಾಳೆ. ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತೋ ಇಲ್ವೋ? ಆ ಲಾಯರಪ್ಪ ಏನಾದ್ನೋ, ಎಲ್ಲೋ ಪ್ರಾಬ್ಲಮ್ ಸಾಲ್ವ್ ಆಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಫೋನ್ ತೆಗಿತಾ ಇಲ್ಲ. ಯಾವುದಕ್ಕೂ ನನಗೂ ಒಂದು ಕ್ಲಾರಿಟಿ ಬೇಕಲ್ವಾ? ಬೇಡ, 3ನೇ ಸಲಿಗೆ ಮುಕ್ತಾಯ ಮಾಡಿಬಿಡೋಣ. ಮತ್ತೆ ಅದೇ ನಂಬರ್. ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದಾರೆ? ಕೇಳೇ ಬಿಡೋಣ. ಹಲೋ ಹಲೋ, ಸರಯ್ಯವರ ಮಾತಾಡೋದು? ಹೌದು, ನೀವ್ಯಾರು? ಮೇಡಮ್, ನಾನು ಆಟೋ ಡ್ರೈವರ್ ಸೀನಾ ಅಂತ. ನಿಮ್ಮಪ್ಪ ಲಾಯರ್ ಪದ್ಮನಾಭ ಅವರು ಇದಾರ ಮೇಡಮ್? ನಮ್ಮಪ್ಪ ಇಲ್ಲಿಲ್ಲ ರೀ, ಅವರು ಮುಂಬೈಯಲ್ಲಿದ್ದಾರೆ. ನೀವು ಯಾವುದಾದ್ರೂ ಕೇಸ್ ಬಗ್ಗೆ ವಿಚಾರಿಸ್ಬೇಕಿತ್ತಾ? ನೀವೊಂದು ಕೆಲಸ ಮಾಡಿ, ನೀವೊಂದು ತಿಂಗಳು ಬಿಟ್ಟು ಕಾಲ್ ಮಾಡಿ, ಸಿಗ್ತಾರೆ. ದಯವಿಟ್ಟು ನನ್ನ ಇಲ್ಲಿ ಬಿಟ್ಟೋಬೇಡಪ್ಪ, ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನಿ. ತಗೊಳಪ್ಪ, ಇದು ತಗೋ. ಆಪತ್ ಬಂದ ಒಂಥರ ಸಿಕ್ಕಿದ್ಯಾ? ನನ್ನ ಮಗಳು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ದಯವಿಟ್ಟು ಚೂರು ಹೆಲ್ಪ್ ಮಾಡಪ್ಪ. ಓ ಮೇಡಮ್, ಹಂಗಾರೆ ನಿಂಗೆ ವಿಷಯನೇ ಗೊತ್ತಿಲ್ಲ? ಅವರು ಮುಂಬೈಗೂ ಹೋಗಿಲ್ಲ, ದುಬೈಗೂ ಹೋಗಿಲ್ಲ. ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ರು. ತಪ್ಪಿಸ್ಕೊಂಡು ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದಿದ್ರು. ರಾತ್ರಿ ಪೂರ ನಾನೇ ಅವ್ರ ಜೊತೆ ಇದ್ದೆ ಮೇಡಮ್. ನಾನೇನೋ ಎಲ್ಲ ಸಾಲ್ವ್ ಆಗ್ಬಿಟ್ಟಿರುತ್ತೆ, ನಿಮ್ಮ ಹತ್ರ ಒಂದ್ಸರಿ ವಿಷಯ ತಿಳ್ಕೊಬಿಡೋಣ ಅಂತ ಕಾಲ್ ಮಾಡಿದೆ. ಅವ್ರು ಇನ್ನೂ ನಿಮಗೆ ಸಿಕ್ಕೇ ಇಲ್ಲ ಅಂದರೆ ಏನೋ ಆಗಿರುತ್ತೆ ಮೇಡಮ್. ಅವರು ಕಾಣೆಗೆ ಇಷ್ಟು ದಿನ ಆದರೂ ನಿಮಗೆ ಗೊತ್ತಾಗ್ಲೇ ಇಲ್ವಾ? ಅಟ್ಲೀಸ್ಟ್ ಯಾರಾದರೂ ಫೋನ್ ಮಾಡಿದರೆ ಫೋನ್ ತೆಗಿಯೋದು ಬೇಡವಾ ಮೇಡಮ್? ಸಾರಿ, ನಿಮ್ಮ ಹೆಸರೇನಂದ್ರಿ? ಆಟೋ ಸೀನಾ ಮೇಡಮ್. ನೋಡಿ ಸೀನಾ ಅವ್ರೆ, ನಮ್ಮಪ್ಪ ಕಿಡ್ನಾಪ್ ಆಗಿರೋ ವಿಷಯ ನನಗೆ ಇವಾಗಲೇ ಗೊತ್ತಾಗ್ತಿರೋದು. ಇಷ್ಟು ದಿನ ಅವ್ರು ಮುಂಬೈಲಿದ್ದಾರೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಈ ವಿಷಯನ ಫೋನಲ್ಲೇ ಮಾತಾಡೋದು ಬೇಡ. ನೀವೆಲ್ಲಿದ್ದೀರಾ ಹೇಳಿ, ನೇರವಾಗಿ ಭೇಟಿಯಾಗೋಣ. ಅಯ್ಯೋ, ಇದೇನು ಮೇಡಮ್, ಮತ್ತೆ ನನಗೆ ಗ್ರಾಚಾರ ಒಕ್ಕರ್ಸ್ಕೋತಾ ಇದೆಯಲ್ಲ? ಏನೋ ಮಾನವೀಯತೆ ದೃಷ್ಟಿಯಿಂದ ಅವ್ರು ಕ್ಷೇಮವಾಗಿದ್ದಾರೆ ಅಂತ ತಿಳ್ಕೊಳ್ಳೋರಂತ ಕಾಲ್ ಮಾಡಿದೆ. ನೀವು ಹೇಳೋದು ನೋಡಿದ್ರೆ ಮತ್ತೆ ನನ್ನ ಪ್ರಾಬ್ಲಮ್ಗೆ ಸಿಗಾಕೊಳ್ಳೋ ಥರ ಇದೆಯಲ್ಲ ಮೇಡಮ್. ನೋಡಿ ಸೀನವ್ರೆ, ನೀವು ಗಾಬರಿ ಪಡೋ ಅವಶ್ಯಕತೆನೇ ಇಲ್ಲ. ನಮ್ಮಪ್ಪ ಇಷ್ಟು ದಿನ ಎಲ್ಲೂ ಹೋದವರೇ ಅಲ್ಲ. ನನಗೂ ಒಂದ್ ಕಡೆ ಡೌಟ್ ಇದ್ದೇ ಇತ್ತು. ಇವತ್ತು ನೀವು ನನಗೆ ಫೋನ್ ಮಾಡಿರ್ಲಿಲ್ಲ ಅಂದಿದ್ರೆ ಬಹುಶಃ ನನಗೆ ವಿಷಯನೇ ಗೊತ್ತಾಗ್ತಾ ಇರ್ಲಿಲ್ವೇನೋ. ದಯವಿಟ್ಟು ನನಗೆ ಈ ವಿಚಾರದಲ್ಲಿ ನಿಮ್ಮ ಹೆಲ್ಪ್ ಬೇಕು. ಪ್ಲೀಸ್ ನಿಮ್ಮ ಲೊಕೇಶನ್ ಕಳಿಸಿ. ಮೇಡಮ್, ಈಗೇನೋ ಈಗ ಹೇಳ್ತೀರಾ, ಆಮೇಲೆ ಪೊಲೀಸ್ ಸ್ಟೇಷನ್ನು ಕೋರ್ಟು ಅಂತ ಅಲಿಸ್ಬಿಡ್ತೀರಾ. ಅಯ್ಯೋ ಖಂಡಿತ ಇಲ್ಲ, ಪ್ಲೀಸ್ ನನ್ನ ನಂಬಿ. ಅಲ್ಲಿಗೆ ಬಂದು ನಾನು ಎಲ್ಲ ವಿಚಾರನೂ ಹೇಳ್ತೀನಿ ನಿಮ್ಗೆ. ಪ್ಲೀಸ್ ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ವಿಷಯಕ್ಕೂ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಷ್ಟು ದಿನದಲ್ಲಿ ನಿಮ್ಮನ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರಾ? ಇಲ್ಲ ತಾನೇ? ಇದ್ರಿಂದ ಏನ್ ಅರ್ಥ ಆಗುತ್ತೆ ಗೊತ್ತಾ? ನಿಮ್ ವಿಚಾರ ಯಾರಿಗೂ ಗೊತ್ತಿಲ್ಲ ಅಂತ ಅರ್ಥ. ಇವಾಗ ನೀವು ನನಗೆ ಫೋನ್ ಮಾಡಿರ್ಲಿಲ್ಲ ಅಂದಿದ್ರೆ ನೀವ್ ಯಾರು ಅನ್ನೋ ವಿಚಾರ ನನಗೆ ಗೊತ್ತಾಗ್ತಿರ್ಲಿಲ್ಲ.
ನೀವು ನಮ್ ತಂದೆಗೆ ಹೆಲ್ಪ್ ಮಾಡಿದ್ದೀರಾ ಅಂದ್ರೆ ಇಷ್ಟೊತ್ತಿಗಾಗ್ಲೇ ನಿಮ್ಗೆ ಏನಾದ್ರೂ ಒಂದು ಅನಾಹುತ ಆಗಿರ್ಬೇಕಿತ್ತಲ್ವಾ? ನೋಡಿ, ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತಿದ್ದೀನಿ. ದಯವಿಟ್ಟು ಪ್ಲೀಸ್ ನನ್ನ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ನಿಮಗೇನು ಆಗಲ್ಲ ಅಂತ ನಾನು ಭರವಸೆ ಕೊಡ್ತೀನಿ. ನೀವು ಕೊಡೋ ಇನ್ಫಾರ್ಮೇಶನ್ ನನಗೆ ತುಂಬಾನೇ ಮುಖ್ಯ. ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಆಯ್ತು ಮೇಡಮ್, ಈಗಲೇ ಲೊಕೇಶನ್ ಕಳಿಸ್ತೀನಿ. ಬೇಗ ಸೀನವ್ರೆ ಪ್ಲೀಸ್. ಇನ್ ತಡ ಮಾಡಬಾರ್ದು, ಈಗಲೇ ಹೊರಡ್ಬೇಕು. ಮೇಡಮ್, ಇಲ್ಲಿ ಮೇಡಮ್. ಸೀನಾ ಅಂದ್ರೆ ನೀವೇ ಅಲ್ವಾ? ಹೌದು ಮೇಡಮ್. ನಾನು ಸರಯು ಅಂತ, ಲಾಯರ್ ಪದ್ಮನಾಭ ಅವ್ರ ಮಗಳು. ನೀವೇನು ಹೆದರ್ಕೋಬೇಡಿ, ನಾನು ಒಬ್ಳೇ ಬಂದಿರೋದು. ಹೇಳಿ, ನಮ್ಮ ಅಪ್ಪನ ಬಗ್ಗೆ ನಿಮ್ಗೇನ್ ಗೊತ್ತು? ಅವ್ರು ನಿಮಗೆ ಎಲ್ಲಿ ಸಿಕ್ಕಿದ್ರು? ಮೇಡಮ್, ಸರಿಯಾಗಿ ಒಂದು 5 ದಿನದ ಮುಂಚೆ ಇರ್ಬೋದು. ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೆ. ಅಚಾನಕ್ಕಾಗಿ ನಿಮ್ಮಪ್ಪ ಅವರು ಓಡ್ ಬಂದ್ರು. ನನ್ನನ್ನ ಸೇವ್ ಮಾಡಿ ಅಂತ ಕೇಳ್ಕೊಂಡ್ರು. ಆಮೇಲೆ ಗೊತ್ತಾಯ್ತು ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ. ಆವತ್ತು ನಿಮ್ಮ ಫೋನ್ಗೆ ತುಂಬಾ ಸಲ ಟ್ರೈ ಮಾಡಿದ್ವಿ, ನೀವು ಫೋನ್ ತೆಗಿಲೇ ಇಲ್ಲ. ರಾಕಿ, ನನ್ ಮೊಬೈಲ್ ನೋಡಿದ್ಯಾ? ನಾನ್ಯಾಕೆ ನಿನ್ ಮೊಬೈಲ್ ತಗೊಳ್ಳಿ? ರಿಂಗ್ ಆಗ್ತಾ ಇದೆ, ವೈಬ್ರೇಟ್ ಮಾಡಲ್ ಏನಾದ್ರೂ ಇಟ್ಟಿದ್ಯಾ? ಇಲ್ಲ, ಅವತ್ತು ನನ್ ಮೊಬೈಲ್ ಎಲ್ಲೋ ಇಟ್ಬಿಟ್ಟಿದ್ದೆ. ಆಮೇಲೆ ಏನಾಯ್ತು? ಅಷ್ಟ್ರಲ್ಲೊಂದಷ್ಟು ಜನ ಹುಡುಗರು ನಿಮ್ಮಪ್ಪನಿಂದೆ ಬಿದ್ಬಿಟ್ರು. ಅವತ್ತು ನಾವು ತಪ್ಪಿಸ್ಕೊಳ್ಳೋದಿಕ್ಕೆ ತುಂಬಾ ಪ್ರಯತ್ನ ಪಟ್ವಿ. ಆಮೇಲೆ ಅವ್ರು ಹೇಗಾದ್ರೂ ಮಾಡಿ ನನ್ನನ್ನು ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡೋಗಿ ಅಂತ ಕೇಳಿದ್ರು. ನಾನು ಕರ್ಕೊಂಡೋಗಿ ಯಮುನಾ ನಗರ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಟು ಹೊರಟೋದೆ. ನೀವ್ ಹೇಳ್ತಾ ಇರೋದೆಲ್ಲ ನಿಜನಾ? ಈ ಉಂಗ್ರ ನಿಮ್ಮಪ್ಪ ಅವ್ರದ್ದೇನ ನೋಡಿ. ಹೌದು, ಇದು ನಮ್ ತಂದೆ ಅವ್ರದೇ. ಇದು ನಿಮ್ಮ ಹತ್ರ ಹೇಗ್ ಬಂತು? ಅವತ್ತು ಅವ್ರ ಹತ್ರ ನಾನು ಕೊಡಕ್ಕೆ ಅಂತ ಏನೂ ಇರಲಿಲ್ಲ. ನನ್ನ ಕಷ್ಟಕ್ಕೆ ನೀನು ಸಹಾಯ ಮಾಡಿದ್ಯಾ, ನಿನ್ನ ಕಷ್ಟಕ್ಕೆ ಇದನ್ನ ಇಟ್ಕೊ ಅಂತ ಕೊಟ್ಟು ಹೊರಟೋದ್ರು.